ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂತ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಕಿಚನ್ ನಲ್ಲಿ ಶಾವ್ಗೆ ಮಾಡ್ತಾ ಇದ್ದೀನಿ. ಆಗ್ಲೇ ನಾನು ನಿಮ್ಗೆ ತರಕಾರಿ ಎಲ್ಲ ಬಳಸಿ ಹೇಗೆ ಶಾವ್ಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆದ್ರೆ ಇದು ಪ್ಲೇನ್ ಶಾವ್ಗೆ, ಅಂದ್ರೆ ಈರುಳ್ಳಿಯನ್ನ ಬಳಸಿ ಮಾತ್ರ ಮಾಡುವಂತ ಶಾವ್ಗೆ. ಸ್ವಲ್ಪ ಯಥೇಚ್ಛವಾಗಿ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸುಲಭ ಕೂಡ. ಶಾವ್ಗೆ ಅಂತಂದ್ರೆ ಎಲ್ರಿಗೂ ಇಷ್ಟ, ಆದ್ರೆ ಅದನ್ನ ಮಾಡೋ ರೀತಿನೇ ಬೇರೆ. ಈ ತರ ಉದ್ರುದ್ರಾಗಿ ಪುಡಿಯಾಗಿ ಬಂದ್ರೆ ಮಾತ್ರ ಶಾವ್ಗೆಯ ರುಚಿ ಚೆನ್ನಾಗಿರುತ್ತೆ, ನೋಟ ಚೆನ್ನಾಗಿರುತ್ತೆ. ಹಾಗಿಲ್ಲ ಅಂತಂದ್ರೆ ತಿನ್ನೋದಕ್ಕೆ ಮನ್ಸೇ ಬರೋದಿಲ್ಲ. ಅದರಿಂದ ಹೇಳ್ಕೊಡ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ. ಮೊದಲಿಗೆ ಈ ಶಾವ್ಗೆ ತಗೊಳ್ಳಿ, ಬಿಡಿ ಶಾವ್ಗೆ. ಆ ಬಿಡಿ ಶಾವ್ಗೆ ನೀವು ಬೇರೆ ಬೇರೆ ಕಂಪ್ನಿ ಸಿಗತ್ತೆ, ತಗೋಬಹುದು. ಹಾಗೆ ಒಂದ್ ಸಣ್ಣ 2 ಚಮಚದಷ್ಟು ಎಣ್ಣೆ ಬೇಕಾಗತ್ತೆ, ಸಾಸಿವೆ ಬೇಕಾಗತ್ತೆ ಒಗ್ಗರಣೆಗೆ. ಆನಂತರ ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸಿನ ಕಾಯಿ, ಅನಂತರ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಬಟ್ಲಿನಷ್ಟು, ಹಾಗೆಯೇ ಕರಿಬೇವಿನ ಎಲೆಗಳು ಒಂದು 10ರಿಂದ 15. ಇನ್ನು ಒಂದು ಸಣ್ಣ ಬಟ್ಟಲು ತುಂಬಾ ಕಾಯಿ ತುರಿ ಬೇಕಾಗತ್ತೆ. ನೀವು ಒಂದ್ 4 ಜನಕ್ಕೆ ಮಾಡ್ತಾ ಇದೀರಾ ಅನ್ಕೊಂಡ್ರೆ ಒಂದು 300 ಗ್ರಾಮ್ ಅಷ್ಟು ಶಾವಿಗೆ ಬೇಕಾಗತ್ತೆ. ಒಂದ್ 4 ಈರುಳ್ಳಿ ಸಣ್ಣಾಗಿ ಹಚ್ಕೊಳ್ಳಿ. ಆ ನಂತರದಲ್ಲಿ ನಾನು ಹೆಚ್ಕೊಳ್ಳುವಾಗ ಹೇಳ್ತೀನಿ, ಉದುದಕ್ಕೆ ಹೆಚ್ಕೊಳ್ಳಿ ಈರುಳ್ಳಿನ, ಚೆನ್ನಾಗಿರುತ್ತೆ. ಶಾವಿಗೆ ಹೇಳಿದ್ನಲ್ಲ, ಯಾವ್ದು ಬೇಕಾದ್ರೂ ನೀವು ತಗೋಬಹುದು ಅಂತ. ಸಣ್ಣ ಅಕ್ಕಿ ಶಾವಿಗೆ ತುಂಬಾ ಒಳ್ಳೇದು. ಆ ನಂತರದಲ್ಲಿ ನಿಂಬೆಹಣ್ಣು ರುಚಿಗೆ. ಮೊದಲಿಗೆ ಏನ್ ಮಾಡೋಣ, ಬಾಣ್ಲೆಯನ್ನ ಇಟ್ಟು ಕಾಯಿಸೋಣ. ಅದಕ್ಕೆ ಒಂದು 3 ಚಮಚ ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆಯ ಒಗ್ಗರಣೆಯನ್ನ ಹಾಕ್ಬೇಕಾಗತ್ತೆ. ಸಾಸಿವೆ ಚಿಟಾಪಟ ಅಂದ ಕೂಡಲೇ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆಯನ್ನ ಅದಕ್ಕೆ ಹಾಕೊಳ್ಳೋಣ. ಅದು ಆದ ನಂತರ ಆಗ್ಬೇಕು, ಟೈಮ್ ಕೊಡ್ಬೇಕು. ಎರಡೂ ಕೂಡ ಸರಿಯಾಗಿ ಹದವಾಗಿ ಆದ ನಂತರ ಉಳಿದ ಪದಾರ್ಥಗಳನ್ನ ಹಾಕ್ತಾ ಹೋಗ್ಬೇಕು. ನಾನಿಲ್ಲಿ ಈ ಶಾವಿಗೆಯನ್ನ ವೈಟ್ ಶಾವಿಗೆ ಮಾಡಿದ್ವಿ, ಹಾಗಾಗಿ ಅರಿಶಿನ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ವೈಟ್ ಶಾವಿಗೆ ಕೂಡ. ಸೊ ಹಾಗಾಗಿ ನೀವು ಕಲರ್ ಹಾಕುವಂತ ಅವಶ್ಯಕತೆ ಇಲ್ಲ, ಅರಿಶಿಣದ ಬಳಕೆ ಇಲ್ಲಿಲ್ಲ. ನಂತರದಲ್ಲಿ ಕರಿಬೇವಿನ ಎಲೆಗಳನ್ನ ಹಾಕೋಣ. ಅನಂತರ ಈರುಳ್ಳಿ 4 ಈರುಳ್ಳಿಯನ್ನ ಹಚ್ಚಿಟ್ಕೊಂಡಿರ್ತೀವಲ್ಲ, ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯನ್ನ ಇದಕ್ಕೆ ಹಾಕೊಂಡು ಬಾಡಿಸ್ತಾ ಹೋಗೋಣ. ಈಗಲೇ ಒಂಚೂರು ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ಅದ್ರ ಕಲರ್ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಬಾಡಿಸ್ಕೊತ ಹೋಗೋಣ. ತುಂಬಾ ಬೆಂದ್ಬಿಟ್ರ ಮೇಲೆ ನಾವು ನೀರು ಹಾಕ್ಬಾರ್ದು. ಇದು ಸ್ವಲ್ಪ ಅರ್ಧಂಬರ್ಧ ಬೆಂದಿರುವಾಗ ನೀರ್ ಹಾಕ್ಬೇಕು. ಈರುಳ್ಳಿ ಕ್ರಂಚಿ ಆಗಿರ್ಬೇಕು ಶಾವ್ಗೆ ಜೊತೆ, ಅವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಷ್ಟೇ ಬಾಡಿಸ್ತಾ ಹೋಗ್ಬೇಕು, ತುಂಬಾ ಬೇಯೋವರೆಗೂ ಬಿಡಬಾರ್ದು. ಅದಕ್ಕಿಂತ ಮುಂಚೆನೆ ನಾವು ಅಳತೆಗೆ ತಕ್ಕ ಹಾಗೆ ನೀರನ್ನ ಹಾಕೋಬೇಕು. 300 ಗ್ರಾಮ್ ಅಷ್ಟು ಶಾವ್ಗೆ ತಗೊಳ್ಳಿ ಅಂತ ಹೇಳಿದ್ನಲ್ಲ, ಅದೆಷ್ಟಂದ್ರೆ ನೀವು 2ರಿಂದ 3 ಲೋಟದಷ್ಟು ನೀರು, ಅಂದ್ರೆ ಸುಮಾರು ಅರ್ಧ ಲೀಟರ್ಗಿಂತ ಸ್ವಲ್ಪ ಹೆಚ್ಚು ನೀರನ್ನ ಹಾಕ್ತಾ ಹೋಗಿ. ನಾನು ಕಣ್ಣಳತೆಯಲ್ಲಿ ಮಾಡೋದ್ರಿಂದ ಶಾವ್ಗೆ ತಟ್ಟೆಯಲ್ಲಿ ನೋಡಿದ್ನಲ್ಲ, ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ತಾ ಹೋಗ್ತೀನಿ. ನೀವು ಅಷ್ಟೇ, ತುಂಬಾ ನೀರ್ ಹಾಕೋದ್ ಬೇಡ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ. ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಆ ನಂತರದಲ್ಲಿ ನಾವೀಗ ಈ ಹಂತದಲ್ಲಿ ನಾವು ಚಟ್ನಿ ಮಾಡ್ಕೊಂಬೋಣ, ಒಳ್ಳೆ ಕಾಂಬಿನೇಷನ್ ಅದಕ್ಕೆ. ಅದಕ್ಕೋಸ್ಕರ ಸಣ್ಣ ಮಿಕ್ಸಿ ಜಾರ್ಗೆ ಒಂದ 2 ಚಮಚದಷ್ಟು ಹುರ್ಗಡ್ಲೆ, ಆನಂತರ 4ರಿಂದ 5 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪವೇ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಕಾಯಿ ತುರಿ ಹಾಕ್ಬೇಕಾಗತ್ತೆ. ಕಾಯಿ ತುರಿ ಸ್ವಲ್ಪ ಯಥೇಚ್ಛವಾಗಿ ಹಾಕಿ, ಅದು ಸ್ವಲ್ಪ ಜಾಸ್ತಿ ಇರಬೇಕು. ನೀವು ಅಕಸ್ಮಾತ್ 2 ಚಮಚದಷ್ಟು ಹುರ್ಗಡ್ಲೆ ಹಾಕಿದಿರ ಅಂತಂದ್ರೆ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕಿ ಬೇಕಾಗುತ್ತೆ. ಚಟ್ನಿ ಅಲ್ವಾ, ಒದಗೋದಿಲ್ಲ. ಅದನ್ನ ಹಾಕ್ಬಿಟ್ಟು ಮಿಕ್ಸಿಲಿ ನೀವು ನೀರ್ ಹಾಕಿ ರುಬ್ಕೊಂಬಿಡಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಫಸ್ಟ್ ಕ್ಲಾಸ್ ಆಗಿರುವಂತ ಚಟ್ನಿ, ಕಾಯಿ ಚಟ್ನಿ ರೆಡಿ ಆಯ್ತು. ಕೆಲವರು ಬರೀ ಕಾಯಿ ಅಷ್ಟೇ ಬಳಸಿ ಹಾಕ್ತಾರೆ, ಅದು ತುಂಬಾ ರುಚಿ ಕೊಡುತ್ತೆ ಶಾವ್ಗೆಗೆ. ಅದು ಬೇಕಾದ್ರೆ 1-2 ಚಮಚ ಹುರ್ಗಡ್ಲೆ ಹಾಕ್ಬೋದು. ಇನ್ನು ಒಗ್ಗರಣೆ ಕೊಟ್ಬಿಡೋಣ ಬನ್ನಿ. ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ನೋಡಿ, ಅಲ್ಲಿ ನೀರು ಕುದಿಯೋಷ್ಟೊತ್ತಿಗೆ ನಾವಿಲ್ಲಿ ಚಟ್ನಿ ಮಾಡಿ ಆಯ್ತು. ಸೊ ಚಟ್ನಿ ರೆಡಿ ಆಗೋಗಿದೆ, ಇದ್ರ ಚಿಂತೆನೆ ಇಲ್ಲ. ಸೊ ಈಗ ಬನ್ನಿ, ಆ ಕಡೆ ಕುದಿಯಕ್ಕೆ ಇಟ್ಟಿದೀವಲ್ಲ, ಸೊ ಕುದಿರುವಂತ ನೀರಿಗೆ ಈಗ ಶಾವ್ಗೆಯನ್ನ ಹಾಕೊಳ್ಳುವಂತ ಸಮಯ. ನೀರ್ ಚೆನ್ನಾಗಿ ಕುದಿ ಬಂದಿದೆ, ಆಯ್ತು. ಇಷ್ಟಾದ್ರೆ ಆಯ್ತು. ಉಪ್ಪು ಹಾಕಿರ್ತೀರಲ್ಲ, ರುಚಿ ಒಂದ್ಸತಿ ನೋಡ್ಕೊಳ್ಳಿ ಉಪ್ಪು ಸಾಕಾಗತ್ತ ಅಂತ. ಆ ನಂತರದಲ್ಲಿ ಈ ಶಾವ್ಗೆಯನ್ನ ಹಾಕ್ಬಿಡುದು, ಪೂರ್ತಿ ಹಾಕ್ಬಿಟ್ಟು ಮುಳುಗಿಸ್ಬೇಕಷ್ಟೇ. ನಿಮಗೆ ಭಯ ಬೇಡ, ಇದು ನುಣ್ಣಗೆ ಬೆಂದೋಗುತ್ತಾ ಹೇಗೆ ಅಂತ ಏನಿಲ್ಲ. ನೋಡಿ, ಶಾವ್ಗೆ ನೀವು ಹಾಕಿದಾಗ ಮೇಲ್ಗಡೆ ಇಷ್ಟು ನೀರ್ ಕಾಣ್ಬೇಕಷ್ಟೇ. ಇಷ್ಟು ನೀವು ಎಲ್ಲ ಹರಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಆಮೇಲೆ ತೆಗೆದ್ರೆ ನೋಡಿ, ಇಷ್ಟು ಚೆನ್ನಾಗಿರುತ್ತೆ ಅಷ್ಟೇ. ಸೊ ಆ ನಂತರದಲ್ಲಿ ನೀವು ಅದಕ್ಕೆ ಕಾಯಿ ತುರಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಟಾಸ್ ಮಾಡಿ. ಇನ್ನೂ ಒಂದು ದೊಡ್ಡ ಕೆಲಸ ಏನಪ್ಪ ಅಂದ್ರೆ, ಅದನ್ನ ಕೆಳಗೆ ಇಳಿಸಿ ಸ್ವಲ್ಪ ತಣ್ಣಗಾದ ನಂತರ ನೀವು, ಅಂದ್ರೆ ತುಂಬಾ ಬಿಸಿ ಇರುವಾಗ ಹಾಕ್ಬಿಡಿ, ಸ್ವಲ್ಪ ತಣ್ಣಗಾದ ನಂತರ
ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಿಂಬೆ ಹಣ್ಣು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲದಿಲ್ಲ ಆದ್ರೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಹಾಕಿದ ತಕ್ಷಣ ಸ್ವಲ್ಪ ಆರ್ಬೇಕಷ್ಟೇ. ಇದು ಸ್ವಲ್ಪ ಆರಿದ ನಂತರ ತನ್ನಷ್ಟಕ್ಕೆ ತಾನೇ ಪುಡಿ ಪುಡಿಯಾದಂತಹ ಶಾವ್ಗೆ ಆಗತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಅಂತ ಸೊಗಸಾದಂತಹ ವೈಟ್ ಆನಿಯನ್ ಶಾವ್ಗೆ ರೆಡಿ. ಬರೀ ಈರುಳ್ಳಿ ಅಷ್ಟೇ ಬಳಸಿರ್ತೀವಿ, ಈರುಳ್ಳಿ ಮತ್ತೆ ಕಾಯಿ ತುರಿ. ಸಖತ್ ಟೇಸ್ಟಿ ಆಗಿರುತ್ತೆ ಇದು. ಹಾಗೇನೆ ಉದುರಾಗಿ ಬರುತ್ತೆ. ಇಂಥ ಉದುರಾಗಿರುವಂತ ಶಾವ್ಗೆಯನ್ನ ತಿನ್ನೋದೇ ಒಂದು ಮಜಾ. ನೋಡಿ ಕಾಣಿಸುತ್ತಲ್ಲ, ಹಿಂಗೆ ಪುಡಿ ಪುಡಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಹೀಗೆ ಮಾಡ್ಬೇಕು ಅಂತ ಆಸೆ ಅಲ್ವಾ? ಸೊ ಅದಕ್ಕೆ ಈ ಪ್ರೊಸೀಜರ್ ಫಾಲೋ ಮಾಡಿ ಸಾಕು. ಇನ್ನು ಶಾವ್ಗೆ ಯಾವ್ದು ಬಳಸೋದು ಅಂತಂದ್ರೆ, ಅಕ್ಕಿ ಶಾವ್ಗೆ ಯಾವ್ದು ಬೇಕಾದ್ರೂ ಬಳಸಬಹುದು. ಅದರಲ್ಲೂ ಅನಿಲ್ ಶಾವ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಡ್ರ್ಯಾಗನ್ ಶಾವ್ಗೆ ಮಾಡೋದಾದ್ರೆ ಬೇರೆ ವಿಧಾನ. ಇದು ಅನಿಲ್ ಶಾವ್ಗೆ. ಅನಿಲ್ ಶಾವ್ಗೆ ನೀವು ಡೈರೆಕ್ಟ್ ಆಗಿ ನೀರಿಗೆ ಹಾಕ್ಬೋದು. ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಹಳ ಸುಲಭದಲ್ಲಿ ಮಾಡಬಹುದು. ಹಾಗೇನೆ ಜೊತೆಗೆ ಒಂದಿಷ್ಟು ಕಾಂಬಿನೇಷನ್ ಚಟ್ನಿ ಇಟ್ಬಿಟ್ರೆ ತಿನ್ನೋರಿಗಂತೂ ಬಹಳ ಮಜಾ ಕೊಡುತ್ತೆ. ಇದರಲ್ಲೇ ನೀವು ಸ್ವೀಟ್ ಮಾಡ್ಬೇಕಂದ್ರೆ ಈ ತರ ಶಾವ್ಗೆಯನ್ನ ಮಾತ್ರ ಬೇಯಿಸ್ಕೊಂಡು ಅದಕ್ಕೊಂದಿಷ್ಟು ಕಾಯಿ ತುರಿ ಮತ್ತೆ ಬೆಲ್ಲ ಹಾಕ್ಬಿಟ್ರೆ ಅದು ಸ್ವೀಟ್ ಶಾವ್ಗೆ ಹೋಗುತ್ತೆ. ಎರಡು ಒಳ್ಳೆ ಕಾಂಬಿನೇಷನ್. ಸೊ ಮಾಡಿ ತಿನ್ನಿ, ರುಚಿ ನೋಡಿದ ನಂತರ ಖಂಡಿತ ಹೇಗಿತ್ತು ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನಷ್ಟು ಜನರು ಅಡಿಗೆ ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಎಲ್ಲರೊಂದಿಗೆ ಹಂಚ್ಕೋಬೇಕು ಮರೀದೆ. ಇವಿಷ್ಟನ್ನ ಮಾಡ್ತಿರಲ್ವಾ? ಇವಿಷ್ಟನ್ನ ನೀವು ಮಾಡ್ತಾ ಇದ್ರೆ ನನಗೂ ಕೂಡ ಅಡಿಗೆ ಮಾಡಕ್ಕೆ ಸ್ಫೂರ್ತಿ ಬರುತ್ತೆ. ಇನ್ನ ಮತ್ತಷ್ಟು ಅಡಿಗೆಗಳನ್ನ ನಾನು ನಿಮ್ಗೆ ಕಲಿಸ್ಕೊಡ್ತಾ ಹೋಗ್ತೀನಿ. ಇದು ದೇವೀಸ್ ಕಿಚನ್, ಅಡಿಗೆ ಕಲಿಯೋರ್ಗೆ ಇರುವಂತ ರಾಜಮಾರ್ಗ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಕೂಡ ನಮಸ್ಕಾರ.